ಜಯರಾಜಿಂಗ್ ಅಂತ ಏನು ಕೊಡಲ್ಲ, ನಮಗೆ ಗೌರವ ಕೊಡಲ್ಲ, ಹಾಗೆ ಈ ದಿನ ಬೆಂಗಳೂರು ಕಾಂಗ್ರೆಸ್ ಭವನ ಭಾರತ್ ಜೋಡೋ ಭವನದಲ್ಲಿ ವಿಶೇಷವಾಗಿ ಭಾರತ್ ಸೇವಾದಳದವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹೇಳಿ ಸರ್, ಕಾರ್ಯಕ್ರಮದ ಬಗ್ಗೆ ವಿಶೇಷತೆ ಗೊತ್ತಿಲ್ಲ ಸರ್. ಏನು ಮುಂಬರುವ ದಿನದಲ್ಲಿ ಒಂದು ಕಾಂಗ್ರೆಸ್ ಸೇವಾದಳದ ಒಟ್ಟಾರೆ ಬೇಸ್ಮೆಂಟ್ ದಿಂದ ಒಂದು ಸಂಘಟನೆ ಮಾಡುವ ಉದ್ದೇಶಕ್ಕಾಗಿ ರಾಜ್ಯ ಮಟ್ಟದ ಒಂದು ಸಮ್ಮೇಳನವನ್ನು ಹಮ್ಮಿಕೊಂಡಿದ್ವಿ. ಮುಖ್ಯಮಂತ್ರಿಗಳೇನು ಬಂದಿರಲಿಲ್ಲ. ನಮ್ಮ ಗಣರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬರು, ಬಿ.ಕೆ. ಹರಿಪ್ರಸಾದ್ ಸಾಹೇಬರು, ಇನ್ನಿತರ ಎಲ್ಲ ರಾಜ್ಯಾಧ್ಯಕ್ಷರಾದ ನಮ್ಮ ರಾಮಚಂದ್ರಪ್ಪ ಅವರು ಇದ್ರು. ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ವಿ. ಸರ್, ಈಗ 5 ಗ್ಯಾರಂಟಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲ. ಪ್ರತಿಯೊಬ್ಬರು ಬಡವರು 10 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ, ಮತ್ತೆ ವಿದ್ಯುತ್ ಕೊಡ್ತಾ ಇದ್ದಾರೆ, ಮತ್ತೆ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು 2,000 ಕೊಡ್ತಾ ಇದ್ದಾರೆ, ಮತ್ತೆ ಫ್ರೀ ಬಸ್ ಕೊಟ್ಟಿದ್ದಾರೆ, ಮತ್ತೆ ವಿದ್ಯಾರ್ಥಿಗಳಿಗೆ ಗೋಳಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, ಇವತ್ತಿನ ದಿವಸ ಅತ್ಯಂತ ಕಡು ಬಡವರಿಗೆ ಈ ಒಂದು ಏನು ಯೋಜನೆಗಳು ಬಹಳ ಉಪಯುಕ್ತವಾಗಿವೆ. ಯಾಕಂದ್ರೆ ಇವತ್ತಿನ ದಿವಸ ಅನ್ನ ನೀರಿಲ್ಲದೆ ಬದುಕುವಂತ ಪರಿಸ್ಥಿತಿ ಇಲ್ಲಿಗಿಂತಲೂ ನಮ್ಮ ಕಡೆ ಯಾಕೆ ಉತ್ತರ ಕರ್ನಾಟಕದ ಕಡೆ ಬಹಳಷ್ಟು ಇತ್ತು. ಆಗಿರುವುದರಿಂದ ನಮ್ಮ ಹೆಣ್ಮಕ್ಳಿಗೆ 2,000 ರೂಪಾಯಿ ಆಮೇಲೆ 10 ಕೆಜಿ ಅಕ್ಕಿ ಸಿಗೋದ್ರಿಂದ ಬಹಳ ನೆಮ್ಮದಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ 5 ಯೋಜನೆಗಳಿಂದ. ನೋಡಿ, ಈಗ ವಿರೋಧ ಪಕ್ಷ ಏನಂತಾರೋ ಬಿಜೆಪಿಯವರು, ಯಡಿಯೂರಪ್ಪನವರಾಗ್ಲಿ, ಅವರು ಇನ್ನೊಬ್ಬರು ವಿಜೇಂದ್ರ ಅವರಾಗ್ಲಿ, ಮತ್ತೆ ವಿರೋಧ ಪಕ್ಷದಲ್ಲಿ ಯಾವ ಅಶೋಕ್ ಅವರಾಗ್ಲಿ, ಅವರು ಜನಾಕ್ರೋಶ ಅಂತ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಬಹಳಷ್ಟು ವಿರೋಧ ವ್ಯಕ್ತಪಡಿಸಿ ಒಂದು ಜನಾಕ್ರೋಶ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ಈಗ ಬಿಜೆಪಿ ಅವರಿಗಾಗ್ಲಿ JDS ನವರಿಗಾಗ್ಲಿ ಸಿದ್ದರಾಮಯ್ಯ ಅಭಿವೃದ್ಧಿಯನ್ನು ಕಂಡು ಹೊಟ್ಟೆ ಕಿಚ್ಚ ಅವರಿಗೆ. ಯಾಕಂತಂದ್ರೆ ಅವರು ಬಡವರಿಗೆ ಕೊಡ್ತಕ್ಕಂತ ಒಂದು ಯೋಜನೆಗಳೇನದಾವಲ್ಲ, ಆ ಬಡವರಿಗೆ ಗೊತ್ತಿನ ಈ ಬಿಜೆಪಿ ಅವರು ಏನು ವೇಸ್ಟ್ ಆಗಿ ಒದಾಡ್ತಾರಲ್ಲ, ಅವ್ರಿಗೆ ಏನ್ ಗೊತ್ತಿಲ್ಲ ಅದ್ರ ಬಗ್ಗೆ. ಅವರು ತಮ್ಮ ಒಂದು ಇನ್ನು ನಮ್ಮ ಕೈಯಿಂದ ರಾಜ್ಯ ಹೋಗೇ ಬಿಡ್ತು ಅನ್ನೋದು, ಇನ್ನು ನಮ್ಗೆ ಸಿಗಲ್ಲ ಅನ್ನೋ ಒಂದು ಹತಾಶೆಯಿಂದ ಮಾತಾಡ್ತಾರೆ. ನಿನ್ನೆ ದಿವಸ ನೋಡಿ, ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ JDS ಪಕ್ಷದಿಂದ ಕುಮಾರಸ್ವಾಮಿ ಅವರು ಮಗ ಯಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಪ್ರತಿಭಟನೆ ಮಾಡಿದ್ರು. ಸಾಕಪ್ಪ ಸಾಕು, ಕಾಂಗ್ರೆಸ್ ಪಕ್ಷ ಸಾಕು, ಬಹಳಷ್ಟು ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಇದು ಬರೀ ಇದು ಬಹಳ ಜಾಸ್ತಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾರೆ ಸರ್. ಅದ್ರ ಬಗ್ಗೆ ಸರ್, ಅವರು ಕುಮಾರಸ್ವಾಮಿ ಅವರು ತಮ್ಮ ಆತ್ಮಾವಲೋಕನ ಮಾಡ್ಕೊಂಡು ಹೋಗ್ಕೋಬೇಕು. ಯಾವತ್ತಾದ್ರೂ ಬಹುಮತವನ್ನ ಹಿಡ್ಕೊಂಡು ಮುಖ್ಯಮಂತ್ರಿ ಆದವರಲ್ಲ. ಏನಾದ್ರೂ ಅವ್ರು ಮುಖ್ಯಮಂತ್ರಿ ಆಗಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬೆಂಬಲ ತಗೊಂಡು ಮುಖ್ಯಮಂತ್ರಿ ಆದವರು. ಆದ್ರೆ ಈಗ ಏನು ಇಲ್ದೇನೆ ಅಲ್ಲಿ ಹೋಗಿ ಕಾಂಗ್ರೆಸ್ ಸಾಕಪ್ಪ ಅಂತಂದ್ರೆ ಅದಕ್ಕೆ ಯಾರು ತಲೆ ಕೆಡಿಸೋದಿಲ್ಲ ಸರ್. ಮತ್ತೆ ಇನ್ನೊಂದು ನಿಮ್ಮಲ್ಲಿ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ. ಈಗಿನ ಜನತೆ ಏನಿದಾರೋ, ಯುವಕರಾಗ್ಲಿ ಯುವತಿಯರಾಗ್ಲಿ, ಒಂದು ಸಾಫ್ಟ್ವೇರ್, IT, BT ಎಲ್ಲ ಕೆಲಸಗಳು ಹೋಗ್ತಾ ಇದ್ರೆ, ಒಳ್ಳೆ ಸಂಬಳ ತಗೊಳ್ತಾ ಇದ್ರೆ. ಬಟ್ ಆದ್ರೆ ರಾಜಕೀಯದಲ್ಲಿ ಬರ್ಬೇಕಂತ ಬಹಳಷ್ಟು ಆಸಕ್ತಿ ಇರುತ್ತೆ, ಬಟ್ ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇರುತ್ತೆ. ಈಗ ಬಹಳಷ್ಟು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀರಾ, ಬಟ್ ಅವ್ರಿಗೇನಾದ್ರು ಮಾರ್ಗದರ್ಶನ ಕೊಟ್ಟು ರಾಜಕೀಯ ಏನಾದ್ರು ನಿಮ್ಗೆ ಆಲೋಚನೆ ಇದೆಯಾ? ಸರ್, ಅವಶ್ಯವಾಗಿದೆ. ಈಗ ನಮ್ಮ ಅತ್ಯಂತ ಕ್ರಿಯಾಶೀಲ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರು, ಹಾಗೆ ನಮ್ಮ ಅತ್ಯಂತ ಕ್ರಿಯಾಶೀಲ ಆಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ನಮ್ಮಂತ ಎಲ್ಲ ಯುವಕರನ್ನು ಒಗ್ಗೂಡಿಸಿ, ಈಗ ಅವ್ರು ಹೇಳ್ತಾರೆ ಬಿಜೆಪಿ ಅವರು, ಯುವಕರ ಪಡೆ ನಮ್ಮ ಹತ್ರನೇ ಇದೆ ಅಂತ. ಅವ್ರ 100ರಷ್ಟು ಯುವಕರ ಪಡೆ ನಮ್ಮ ಹತ್ರ ಇದೆ. ಎಷ್ಟೇ ನಮ್ಮಲ್ಲಿ ಒಂದ್ ಸ್ವಲ್ಪ ಇಷ್ಟು ದಿವಸ ನಮ್ಮಲ್ಲಿ ಮೀಡಿಯಾಗಳ ಕೊರತೆ ಇತ್ತು. ಈಗ ಅವ್ರಿಗೆ 100ರಷ್ಟು ಮೀಡಿಯಾಗಳನ್ನು ನಾವು ನಮ್ಮ ಅವ್ರ ಲೆವೆಲ್ ಬಂದಿವಿ. ಅವರೇ ನಮಗ ಮೀಡಿಯಾದ ಒಂದು ಅಜಿಕೆ ಹಾಕಿ
ಯಾವುದಾದ್ರು ಒಂದು ಧರ್ಮ ಜಾತಿಯನ್ನು ಒಡೆದಾಡುವಂತ ನೀತಿ ಅವರು ಯುವಕರಲ್ಲಿ ಅವ್ರು ಅದು ತುಂಬಿದ್ರೆ ನಾವು ರಾಷ್ಟ್ರ ಪ್ರೇಮವನ್ನು ತುಂಬಿ ದೇಶ ಹಾಗೂ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಸರ್ ನಿಮ್ಮ ಹೆಸರು, ನಿಮ್ಮೂರು ಯಾವುದು? ನಾವು ಪ್ರಶಾಂತ್ ಪೂಜಾರಿ ಅಂತೇಳಿ ಇಂಡಿ ಮತಕ್ಷೇತ್ರ ಹಡಲ್ಸಂಗೂರು ನಮ್ದು. ಸರ್ ನೀವು ಏನಾಗಿದೆ ಈ ಪಕ್ಷದಲ್ಲಿ? ನಾನು ನಮ್ಮ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅತ್ಯಂತ ನೀರಾವರಿ ಅಧಿಕಾರರು ಈಗ ಮೊನ್ನೆ 2 ದಿವಸಗಳ ಹಿಂದೆ 19 ಕೆರೆಗಳಿಗೆ ನೀರನ್ನು ಹರಿಸಿ ಆ ಇಂಡಿ ಭಾಗದ ಭಗೀರಥ ಅನಿಸ್ಕೊಂಡಿರ್ತಕ್ಕಂಥ ಯಶವಂತರಾಯ ಗೌಡರ ಒಂದು ಅವರ ಒಂದು ಆದೇಶದಲ್ಲಿ ಅವರ ಒಂದು ಗೈಡೆನ್ಸ್ ನಲ್ಲಿ ನಾನು ಈ ಕಾಂಗ್ರೆಸ್ ಸೇವಾದಳದ ಬ್ಲಾಕ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್ ಪ್ರಶಾಂತ್ ಪೂಜಾರಿ. ಥ್ಯಾಂಕ್ ಯು ಸರ್.